ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ಸತ್ಯಸಾಯಿ ಗ್ರಾಮದಲ್ಲಿ ಸಂಭ್ರಮದ ವಾರ್ಷಿಕ ಕ್ರೀಡಾ ಸಾಂಸ್ಕೃತಿಕ ಉತ್ಸವ. ಆತ್ಮಶೋಧನೆಗೆ ಕ್ರೀಡೆ ಸಹಕಾರಿ ಎಂದ ಸದ್ಗುರು ಶ್ರೀ ಮಧುಸೂದನ ಸಾಯಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತದ ಭವನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಂಚಿನ ಪ್ರತಿಮೆ ಅನಾವರಣ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪುಷ್ಪಾರ್ಚನೆ. ಕುಂದಾಣದಲ್ಲಿ ಬೃಹತ್ ಸಾರ್ವಜನಿಕ ಸಮಾವೇಶ. ಕೀಲುಕೋಟೆ ಆಂಜನೇಯ ಸ್ವಾಮಿ ದೇವಾಲಯ ಪುನರ್ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ. 1.5 ವರ್ಷದಲ್ಲಿ ಪೂರ್ಣಗೊಳಿಸಿ ಭಕ್ತರ ದರ್ಶನಕ್ಕೆ ಅವಕಾಶ. ಕೊತ್ತೂರು ಮಂಜುನಾಥ್. ವಾರ್ತೆಗಳ ವಿವರ. ಒಳ್ಳೆಯ ಮಾರ್ಗದಲ್ಲಿ ನಡೆಯುವುದು, ಮಾನವೀಯತೆಗೆ ಬದ್ಧರಾಗುವುದು ಸುಲಭವಲ್ಲ. ಕ್ರೀಡಾ ಚಟುವಟಿಕೆಗಳು ಇಂತಹ ಬದುಕಿಗೆ ನಮ್ಮನ್ನು ಸಜ್ಜುಗೊಳಿಸುತ್ತವೆ. ಕ್ರೀಡೆ ಆತ್ಮಾವಲೋಕನದ ಮೂಲಕ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಲು, ಸ್ಥಿತಪ್ರಜ್ಞತೆ ಸಾಧಿಸಲು ಸಹಾಯ ಮಾಡುತ್ತವೆ ಎಂದು ಒಂದು ಜಗತ್ತು ಒಂದು ಕುಟುಂಬ ಮಾನವೀಯ ಸೇವಾ ಅಭಿಯಾನದ ಸಂಸ್ಥಾಪಕ ಸದ್ಗುರು ಶ್ರೀ ಮಧುಸೂದನ ಸಾಯಿ ಹೇಳಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮದಲ್ಲಿ ಭಾನುವಾರ ನಡೆದ ವಾರ್ಷಿಕ ಕ್ರೀಡಾ ಮತ್ತು ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಅವರು, ವಿಶ್ವ ಮಾನವರಾಗಲು ಸತತ ಪ್ರಯತ್ನ ಅಗತ್ಯ. ಸತ್ಯಸಾಯಿ ಗ್ರಾಮವು ಇಡೀ ಜಗತ್ತಿಗೆ ಮಾನವೀಯತೆ ಕಲಿಸುವ ಕೇಂದ್ರವಾಗಿ ಬೆಳೆಯುತ್ತಿದೆ ಎಂದು ಹರ್ಷಿಸಿದರು. 1976ರಲ್ಲಿ ಭಗವಾನ್ ಸತ್ಯಸಾಯಿ ಬಾಬಾ ಈ ಕ್ಷೇತ್ರಕ್ಕೆ ಸತ್ಯಸಾಯಿ ಗ್ರಾಮ ಎಂದು ನಾಮಕರಣ ಮಾಡಿದ್ದರು. ಅಳಿಕೆ ಎನ್ನುವ ಹಳ್ಳಿಯಲ್ಲಿದ್ದು ಲೋಕ ಕಲ್ಯಾಣದ ಕನಸು ಕಂಡ ಮಡಿಯಾಳ ನಾರಾಯಣ ಭಟ್ ಅವರ ಹೆಜ್ಜೆಗಳಲ್ಲಿ ನಡೆಯಲು ಬದ್ಧತೆ ಬಹಳ ಮುಖ್ಯ. ಈ ಕ್ರೀಡಾ ಉತ್ಸವದ ಮೂಲಕ ನಾವು ಶಕ್ತಿ ಪ್ರದರ್ಶನ ಮಾಡುತ್ತಿಲ್ಲ, ನಮ್ಮ ಬದ್ಧತೆಯನ್ನು ತೋರುತ್ತಿದ್ದೇವೆ ಎಂದು ವಿಶ್ಲೇಷಿಸಿದರು. ದೆಹಲಿಯಲ್ಲಿರುವ ಕರ್ನಾಟಕ ಸರ್ಕಾರದ ಪ್ರತಿನಿಧಿ ಟಿ.ಬಿ. ಜಯಚಂದ್ರ ಮಾತನಾಡಿ, ಸತ್ಯಸಾಯಿ ಗ್ರಾಮವು ಬೆಳೆಯುತ್ತಿರುವ ರೀತಿ, ಸದ್ಗುರು ಶ್ರೀ ಮಧುಸೂದನ ಸಾಯಿ ಅವರು ಮಾತನಾಡುತ್ತಿರುವ ಕೆಲಸ ಪವಾಡದಂತೆ ಭಾಸವಾಗುತ್ತಿದೆ. ಈ ದೇಶದ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಇದು ಮಾದರಿ. ಈ ಸಂಸ್ಥೆಯ ಶಿಸ್ತನ್ನು ನಮ್ಮ ಸರ್ಕಾರ, ಅಧಿಕಾರಿಗಳು ಗಮನಿಸಬೇಕು. ಈ ದೇಶಕ್ಕೆ ಹೊಸ ದಿಕ್ಕು ಕೊಡುವ ಈ ಪ್ರಯತ್ನವನ್ನು ಇಡೀ ದೇಶ ಅನುಸರಿಸಬೇಕು ಎಂದು ಕರೆ ನೀಡಿದರು. The Golden Jubilee celebrations of Satya Sai Grama, and this sports and cultural meet is just one way of conveying our collective strength, the commitment that we all march together in this mission of love and service to whole humanity. Bhagavan used to say, Yatna Prayatnamu, Manav Dharmamu, Jayapu Jayamalu, Daivadhinamu. All that is given to us is to put efforts, Yatna Prayatna, and Jaya Apajaya, victory or losses are under the divine. May you learn from this sports and cultural meet. May you grow in your character and personality. May Satya Sai Grama become the glorious heaven of refuge for everybody, for all humanity to learn and evolve into divine beings. Human spirit, back up, all evil foes like a mountain, praise me for all. ಮಾಜಿ ಕ್ರಿಕೆಟಿಗ ಹಾಗೂ ಕ್ರಿಕೆಟ್ ತರಬೇತಿದಾರ ಜಿ.ಆರ್. ವಿಶ್ವನಾಥ್ ಮಾತನಾಡಿ, ಜನರು ಕ್ರೀಡೆಯ ಬಗ್ಗೆ ಮಾತನಾಡುವಾಗ ದಾಖಲೆಗಳ ಬಗ್ಗೆ, ಅಂಕಿ ಅಂಶಗಳ ಬಗ್ಗೆ, ಗೆದ್ದ ಪದ್ಯಗಳ ಬಗ್ಗೆ ಮಾತನಾಡುತ್ತಾರೆ. ಆದರೆ ಕ್ರೀಡಾ ಸಾಧಕರು ಸಾರ್ಥಕ ಕ್ಷಣಗಳನ್ನು ನೆನಪಿಸಿಕೊಳ್ಳುತ್ತಾರೆ. ಒತ್ತಡದಲ್ಲಿ ಒಬ್ಬ ಮನುಷ್ಯ ಹೇಗೆ ವರ್ತಿಸುತ್ತಾನೆ ಎನ್ನುವುದು ಬಹಳ ಮುಖ್ಯ. ಸೋಲು ನಮಗೆ ಬದುಕು ಕಲಿಸುತ್ತದೆ, ಪುಟಿದೇಳುವ ಛಲ ರೂಢಿಸುತ್ತದೆ ಎಂದು ವಿಶ್ಲೇಷಿಸಿದರು. ಕ್ರಿಕೆಟ್ ದಂತಕಥೆಯಾದ ಮತ್ತು ಪ್ರಶಾಂತಿ ಬಾಲಮಂದಿರ ಟ್ರಸ್ಟ್ನ ಟ್ರಸ್ಟ್ ಸುನಿಲ್ ಗವಾಸ್ಕರ್ ವಿಡಿಯೋ ಸಂದೇಶದ ಮೂಲಕ ಮಾತನಾಡಿದರು. ಕ್ರೀಡೆಯು ಸೋಲನ್ನು ಹೇಗೆ ಜೀರ್ಣಿಸಿಕೊಳ್ಳಬೇಕು, ಇನ್ನೊಬ್ಬರಿಂದ ಏನು ಪಾಠ ಕಲಿಯಬೇಕು ಎನ್ನುವುದನ್ನು ತಿಳಿಸುತ್ತದೆ. ಜೀವನದಲ್ಲಿಯೂ ಪ್ರತಿ ಸಲ ನಾವು ಗೆಲ್ಲುವುದಿಲ್ಲ. ಗೆದ್ದಾಗ ನಾವು ವಿನಯದಿಂದ ವರ್ತಿಸಬೇಕು. ಕೆಲವು ಸಲ ನಮ್ಮ ಎದುರಾಳಿಗಳು ಚೆನ್ನಾಗಿ ಆಡುತ್ತಾರೆ ಎನ್ನುವುದನ್ನು ಒಪ್ಪಿಕೊಳ್ಳುವ ಮನೋಭಾವ ಕಲಿಸುತ್ತದೆ ಎಂದು ಕಿವಿಮಾತು ಹೇಳಿದರು. ಜಿಲ್ಲಾಧಿಕಾರಿ ಜಿ. ಪ್ರಭು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಪ್ರಶಾಂತಿ ಬಾಲಮಂದಿರ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಬಿ.ಎನ್. ನರಸಿಂಹಮೂರ್ತಿ ಇತರರು ಉಪಸ್ಥಿತರಿದ್ದರು. ಆಷಾಢ ಸಮೀಪಿಸುತ್ತಿದೆ ಎಂದು ಅಬ್ಬರಿಸುತ್ತಿದ್ದ ತಂಗಾಳಿಯೇ ಸಾರಿ ಹೇಳುತ್ತಿತ್ತು. ಮಳೆಯ ಆಸೆ ಹುಟ್ಟಿಸುತ್ತಾ ತೇಲಿದ ಮೋಡಗಳ ಅಡಿಯಲ್ಲಿ ಬಾಲಕರು ತೊಯ್ದಾಡುತ್ತಿದ್ದರು.
ಅವರು ಕೆಳಗಿಳಿದಾಗ ಹರ್ಷೋದ್ಗಾರ, ಸಂಭ್ರಮ, ಚಪ್ಪಾಳೆ, ಮನಸ್ಸಿನ ತುಂಬ ಧನ್ಯತೆಯ ಭಾವ. ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮದ ಸುವರ್ಣ ಮಹೋತ್ಸವದ ಅಂಗವಾಗಿ ಭಾನುವಾರ ನಡೆದ ಶ್ರೀ ಸತ್ಯಸಾಯಿ ಲೋಕಸೇವಾ ಶಿಕ್ಷಣ ಸಂಸ್ಥೆಯ ವಾರ್ಷಿಕ ಕ್ರೀಡಾ ಮತ್ತು ಸಾಂಸ್ಕೃತಿಕ ಉತ್ಸವವು ಹಲವು ಅಪರೂಪದ ಸಾಹಸಮಯ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಸಾಯಿ ಕೃಷ್ಣನ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಿಂತಿದ್ದ 2 ಕ್ರೇನ್ಗಳು ನೋಡುತ್ತಿದ್ದಂತೆ ಒಂದಷ್ಟು ರಿಂಗ್ಗಳನ್ನು ಮೇಲೇರಿಸಿದವು. ಅದರಲ್ಲಿದ್ದ ಬಾಲಕರು ಹಲವು ಸಾಹಸ ಪ್ರದರ್ಶನಗಳನ್ನು ನೀಡಿ ಮೆಚ್ಚುಗೆಯ ಚಪ್ಪಾಳೆ ಪಡೆದರು. ಈ ಹುಡುಗರ ಜರ್ಸಿ ಮೇಲೆ ಸಾಯಿ ಜೊತೆಗೆ ಮುಗಿಲು ಮುಟ್ಟು ಎನ್ನುವ ಘೋಷವಾಕ್ಯವಿತ್ತು. ನಂತರ ಪ್ರದರ್ಶಿಸಿದ ಕರಾಟೆ, ಮೈ ನವಿರೇಳಿಸುವ ಸಿಂಹ ನೃತ್ಯ, ಬೈಕ್ ಸಾಹಸಗಳು ನೋಡುಗರ ಗಮನ ಸೆಳೆದವು. ಕರ್ನಾಟಕ, ತೆಲಂಗಾಣ ಮತ್ತು ತಮಿಳುನಾಡಿನ 24 ಕ್ಯಾಂಪಸ್ಗಳಿಂದ ಬಂದಿದ್ದ 2800 ವಿದ್ಯಾರ್ಥಿಗಳು, ಶಿಕ್ಷಕರು, ಪೋಷಕರಿಂದ ಸತ್ಯಸಾಯಿ ಗ್ರಾಮದಲ್ಲಿ ಅಕ್ಷರಶಃ ಜನಜಾತ್ರೆಯೇ ನಿರ್ಮಾಣವಾಗಿತ್ತು. ಸಂಜೆ ನಡೆದ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ವಿವಿಧ ಕ್ಯಾಂಪಸ್ಗಳ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಂದ ಯಕ್ಷಗಾನ, ಭಾಂಗ್ರಾ ನೃತ್ಯ, ವಾರ್ಕರಿ, ಕಾವಡಿ, ಕಂಸಾಳೆ ನೃತ್ಯ, ದಂಡಿಯಾ ರಾಸ್, ಗರ್ಭಾ ನೃತ್ಯ ಮತ್ತು ಮತ್ತಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಭಾರತ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 8 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತದ ಭವನದ ಆವರಣದಲ್ಲಿ ಭಾನುವಾರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಅನಾವರಣಗೊಳಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಮೆಗೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಿದರು. ಬೌದ್ಧ ಭಿಕ್ಕುಗಳ ನೇತೃತ್ವದಲ್ಲಿ ಬೌದ್ಧ ಧರ್ಮದ ವಿಧಿ ವಿಧಾನಗಳು ನೆರವೇರಿದವು. ಗೌತಮ ಬುದ್ಧ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅವರ ಸ್ಮರಣಾರ್ಥ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ದೇವನಹಳ್ಳಿ, ಜೂನ್ 5. ಭಾರತ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 8 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತದ ಭವನದ ಆವರಣದಲ್ಲಿ ಭಾನುವಾರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಅನಾವರಣಗೊಳಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಮೆಗೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಿದರು. ಬೌದ್ಧ ಭಿಕ್ಕುಗಳ ನೇತೃತ್ವದಲ್ಲಿ ಬೌದ್ಧ ಧರ್ಮದ ವಿಧಿ ವಿಧಾನಗಳು ನೆರವೇರಿದವು. ಗೌತಮ ಬುದ್ಧ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅವರ ಸ್ಮರಣಾರ್ಥ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಪ್ರತಿಮೆ ಅನಾವರಣದ ಬಳಿಕ ಕುಂದಣದ ಮೈದಾನದಲ್ಲಿ ಬೃಹತ್ ಸಾರ್ವಜನಿಕ ಸಮಾವೇಶ ನಡೆಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಅಧ್ಯಕ್ಷತೆ ವಹಿಸಿದ್ದರು. ಸಾವಿರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನ ವಿವಿಧ ರಾಷ್ಟ್ರಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಭಾರತಕ್ಕೆ ಎಲ್ಲ ವರ್ಗದ ಜನರ ಹಕ್ಕುಗಳನ್ನು ರಕ್ಷಿಸುವ ಅತ್ಯುತ್ತಮ ಸಂವಿಧಾನವನ್ನು ನೀಡಿದರು. ಬಡವರು, ರೈತರು, ಕಾರ್ಮಿಕರು, ಮಹಿಳೆಯರು, ದಲಿತರು, ಹಿಂದುಳಿದ ವರ್ಗಗಳು ಹಾಗೂ ಅಲ್ಪಸಂಖ್ಯಾತರಿಗೆ ಸಮಾನ ಅವಕಾಶ ಕಲ್ಪಿಸಿದ ಮಹಾನ್ ವ್ಯಕ್ತಿತ್ವ ಅವರದು ಎಂದು ಹೇಳಿದರು. ಪಂಡಿತ್ ಜವಾಹರಲಾಲ್ ನೆಹರು ಅವರ ಸಚಿವ ಸಂಪುಟದಲ್ಲಿ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ಅಂಬೇಡ್ಕರ್ ಅವರು ಸಲ್ಲಿಸಿದ ಸೇವೆ ದೇಶದ ಇತಿಹಾಸದಲ್ಲಿ ಅಜರಾಮರವಾಗಿದೆ. 3 ವರ್ಷಗಳ ಕಾಲ ನಿರಂತರ ಅಧ್ಯಯನ ಮತ್ತು ಪರಿಶ್ರಮದ ಮೂಲಕ ಸಂವಿಧಾನ ರಚಿಸಿ ದೇಶಕ್ಕೆ ಸಮರ್ಪಿಸಿದರು ಎಂದು ಹೇಳಿದರು. ಈಗಾಗಲೇ ಅನೇಕ ಜನ ತಮ್ಮ ಜಾಗ ಖಾಲಿ ಮಾಡಿ ಹೋಗ್ತಾ ಇದ್ದಾರೆ. ಅದಕ್ಕೆ ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಇಟ್ಟು ನನ್ನ ಮಾತುವನ್ನು ಮೊಟಕುಗೊಳಿಸ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನವನ್ನು ಬರೆದು ಸಾಮಾನ್ಯ ಜನರಿಗೆ ಎಲ್ಲ ಮೂಲಭೂತ ಹಕ್ಕುಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ.
ಇಂದು ಪ್ರತಿಯೊಬ್ಬ ನಾಗರಿಕ ಮತದಾನದ ಹಕ್ಕು ಚಲಾಯಿಸುತ್ತಿದ್ದಾನೆ, ಶಿಕ್ಷಣ ಪಡೆಯುತ್ತಿದ್ದಾನೆ, ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುವ ಅವಕಾಶ ಹೊಂದಿದ್ದಾನೆ ಎಂದರೆ ಅದರ ಹಿಂದೆ ಅಂಬೇಡ್ಕರ್ ಅವರ ದೂರದೃಷ್ಟಿ ಇದೆ. ಆದ್ದರಿಂದ ಅವರನ್ನು ಸ್ಮರಿಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ ಎಂದು ಹೇಳಿದರು. ಭಾರತ್ ಜೋಡೋ ಯಾತ್ರೆಯಲ್ಲಿ ಕಾಂಗ್ರೆಸ್ ಪಕ್ಷ ಜೈ ಬಾಪು, ಜೈ ಹಿಂದ್, ಜೈ ಭೀಮ್, ಜೈ ಸಂವಿಧಾನ ಎಂಬ ಘೋಷಣೆಯನ್ನು ಅಳವಡಿಸಿಕೊಂಡಿರುವುದನ್ನು ಉಲ್ಲೇಖಿಸಿದ ಅವರು, ಸಂವಿಧಾನ ಉಳಿದರೆ ಮಾತ್ರ ಪ್ರಜಾಪ್ರಭುತ್ವ ಉಳಿಯುತ್ತದೆ. ಗ್ರಾಮ ಪಂಚಾಯಿತಿ ಸದಸ್ಯರಿಂದ ರಾಷ್ಟ್ರಪತಿಯವರೆಗೆ ಎಲ್ಲ ಹುದ್ದೆಗಳಿಗೂ ಸಂವಿಧಾನವೇ ಆಧಾರ. ಆದ್ದರಿಂದ ಜನರೇ ಸಂವಿಧಾನದ ರಕ್ಷಕರಾಗಬೇಕು ಎಂದು ಕರೆ ನೀಡಿದರು. ಸಾಮಾಜಿಕ ನ್ಯಾಯವಿಲ್ಲದ ರಾಜಕೀಯ ಅಧಿಕಾರಕ್ಕೆ ಅರ್ಥವಿಲ್ಲ. ಜಾತಿ ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ವಿಭಜಿಸುವ ಪ್ರಯತ್ನಗಳನ್ನು ದೇಶದ ಜನರು ತಿರಸ್ಕರಿಸಬೇಕು ಎಂದು ಹೇಳಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಸಮುದಾಯದ ನಾಯಕರಲ್ಲ. ಅವರು ಇಡೀ ದೇಶದ ಜನತೆಗೆ ಸಮಾನತೆ, ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ನ್ಯಾಯದ ದಾರಿಯನ್ನು ತೋರಿದ ಮಹಾನ್ ಚೇತನ. ಅವರ ಚಿಂತನೆಗಳು ಪ್ರತಿಯೊಬ್ಬರ ಬದುಕಿಗೆ ದಾರಿದೀಪವಾಗಬೇಕು ಎಂದರು. ಬುದ್ಧ, ಬಸವಣ್ಣ, ಯೇಸು ಕ್ರಿಸ್ತ, ಪ್ರವಾದಿ ಮೊಹಮ್ಮದ್ ಹಾಗೂ ಮಹಾತ್ಮ ಗಾಂಧೀಜಿ ಮಾನವೀಯ ಮೌಲ್ಯಗಳನ್ನು ಸಾರಿದಂತೆ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಸಮಾಜದಲ್ಲಿ ಸಮಾನತೆ ಮತ್ತು ನ್ಯಾಯವನ್ನು ಸ್ಥಾಪಿಸಿದರು. ಅವರ ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಹೇಳಿದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಶಾಲೆಗಳು ಹಾಗೂ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದುವ ಪದ್ಧತಿಯನ್ನು ಜಾರಿಗೆ ತಂದಿದೆ. ಸಂವಿಧಾನದ ಆಶಯಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ಕೆಲಸವನ್ನು ಸರ್ಕಾರ ಮುಂದುವರೆಸಲಿದೆ ಎಂದು ತಿಳಿಸಿದರು. 3 ಜನ ಮುಖ್ಯಮಂತ್ರಿಗಳು ಸೇರಿ ಆಂಧ್ರ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಅವರು, ತೆಲಂಗಾಣ ಮುಖ್ಯಮಂತ್ರಿಗಳು ರೇವಂತ್ ರೆಡ್ಡಿ ಅವರು, ನಾನು ಮತ್ತು CR ಪಾಟೀಲ್ ಅವರು ಸೇರಿ ಕೆಲವು ಐತಿಹಾಸಿಕವಾದಂತಹ ನಿರ್ಣಯವನ್ನ ಮಾಡಿ ಗೋದಾವರಿ, ಕಾವೇರಿ, ಕೃಷ್ಣ ಎಲ್ಲ ನೀರನ್ನ ಜೋಡಣೆ ಮಾಡುವಂತ ವಿಚಾರದಲ್ಲಿ ಚರ್ಚೆ ಮಾಡಿ ಮತ್ತು ತುಂಗಭದ್ರಾ ನೀರನ್ನ 33 TMC ನೀರನ್ನ ಉಳಿಸ್ಲಿಕ್ಕೆ ಒಂದು ಐತಿಹಾಸಿಕವಾದಂತಹ ಚರ್ಚೆಯನ್ನು ಮಾಡಿ ಒಪ್ಪಂದಕ್ಕೆ ಬಂದ ನಂತರ ಇವತ್ತು ಬೆಂಗಳೂರು ಜಿಲ್ಲೆ, ನಾವೆಲ್ಲ ಬೆಂಗಳೂರು ಜಿಲ್ಲೆಯ ಜನ, ಸರ್ಕಾರದ ಅದು ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಈ ಜಿಲ್ಲೆಯ ಆವರಣದಲ್ಲಿ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಕೈಲಿ ಇದನ್ನ ನಾವು ಉದ್ಘಾಟನೆಯನ್ನು ಮಾಡಿಸಿದ್ದೇವೆ. ಕಾರ್ಯಕ್ರಮದಲ್ಲಿ ಸಚಿವರಾದ KH ಮುನಿಯಪ್ಪ, KG ಜಾರ್ಜ್, ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ K ಸುಧಾಕರ್, ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನ್ರಾಜು, ನೆಲಮಂಗಲ ಶಾಸಕ ಶ್ರೀನಿವಾಸ ಮೂರ್ತಿ, MLC ರವಿ, ಜಿಲ್ಲಾಧಿಕಾರಿ ಅನುರಾಧ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಾಸಂತಿ, ಅಪರ ಜಿಲ್ಲಾಧಿಕಾರಿ ಸೈದಾ ಆಯಿಷಿಯಾ, ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಬೌದ್ಧ ಸಂಘಟನೆಗಳ ಮುಖಂಡರು ಹಾಗೂ ಸಾವಿರಾರು ಸಾರ್ವಜನಿಕರು ಭಾಗವಹಿಸಿದ್ದರು. ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ದೇವನಹಳ್ಳಿ ಪಟ್ಟಣ, ಜಿಲ್ಲಾಡಳಿತ ಭವನ ಹಾಗೂ ಕುಂದಾಣ ಸಭಾ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಜಿಲ್ಲಾಡಳಿತದ ವತಿಯಿಂದ ಕುಡಿಯುವ ನೀರು, ವೈದ್ಯಕೀಯ ನೆರವು, ವಾಹನ ನಿಲುಗಡೆ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗಿತ್ತು. ಪ್ರತಿಮೆ ಅನಾವರಣ ಹಾಗೂ ಸಾರ್ವಜನಿಕ ಸಮಾವೇಶವು ಶಾಂತಿಯುತವಾಗಿ ಮತ್ತು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ, ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕುಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ.
ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಅನೇಕ ವರ್ಷಗಳಿಂದ ಶಿಥಿಲಗೊಂಡಿದ್ದ ನಗರದ ಬಸ್ ನಿಲ್ದಾಣ ಬಳಿಯ ಕೀಲುಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಪುನರ್ ನಿರ್ಮಾಣ ಕಾಮಗಾರಿಗೆ ಶಾಸಕ ಕೊತ್ತೂರು ಮಂಜುನಾಥ್ ಮತ್ತಿತರರು ಭಾನುವಾರ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು. ಕೋಲಾರ ಅನೇಕ ವರ್ಷಗಳಿಂದ ಶಿಥಿಲಗೊಂಡಿದ್ದ ನಗರದ ಬಸ್ ನಿಲ್ದಾಣ ಬಳಿಯ ಕೀಲುಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಪುನರ್ ನಿರ್ಮಾಣ ಕಾಮಗಾರಿಗೆ ಶಾಸಕ ಕೊತ್ತೂರು ಮಂಜುನಾಥ್ ಮತ್ತಿತರರು ಭಾನುವಾರ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು. ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಕೊತ್ತೂರು ಜಿ ಮಂಜುನಾಥ್, ಪುರಾಣ ಪ್ರಸಿದ್ಧ ಕೀಲುಕೋಟೆ ಆಂಜನೇಯ ಸ್ವಾಮಿ ದೇವಾಲಯವು ಕಳೆದ 35 ವರ್ಷಗಳಿಂದ ಶಿಥಿಲಗೊಂಡಿದ್ದು, ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಗ್ಗೂಡಿ 1.5 ವರ್ಷದಲ್ಲಿ ನಿರ್ಮಾಣ ಮಾಡಿ ಭಕ್ತಾದಿಗಳಿಗೆ ಅರ್ಪಿಸಲು ತೀರ್ಮಾನಿಸಲಾಗಿದೆ. ಮುಜರಾಯಿ ದೇವಾಲಯವಾಗಿರುವುದರಿಂದ ಸರ್ಕಾರದ ಅನುಮತಿ ಪಡೆದು ಕಾರ್ಯಗಳನ್ನು ಆರಂಭಿಸಲಾಗಿದ್ದು 1.5 ವರ್ಷದಲ್ಲಿ ನಿರ್ಮಾಣ ಮಾಡಲು ತೊಡಲಾಗಿದೆ. ದೇವರು ಎಷ್ಟು ಬೇಗ ಈ ಕಾರ್ಯವನ್ನು ಪೂರ್ಣಗೊಳಿಸುತ್ತಾರೆ ಎನ್ನುವುದನ್ನು ಕಾದು ನೋಡಬೇಕಿದೆ ಎಂದರು. ನಮ್ಮ ಕೋಲಾರ ಹೃದಯ ಭಾಗದಲ್ಲಿರ್ತಕ್ಕಂಥ ಕೀಲುಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ಪುರಾಣ ಪ್ರಸಿದ್ಧವಾದಂಥ ದೇವಸ್ಥಾನ. ಈ ದೇವಸ್ಥಾನ ಶಿಥಿಲಗೊಂಡು ಹೆಚ್ಚು ಕಮ್ಮಿ ಒಂದು 15 ವರ್ಷ 35-40 ವರ್ಷಗಳಾಯಿತು ಶಿಥಿಲಗೊಂಡು. ಇಲ್ಲೇ ಪೂಜೆಗಳು ನಡೀತಾ ಇತ್ತು. ಕೆಲವು ದಿನಗಳಿಂದ ಪೂಜೆಗಳು ನಡೀದೆ ದೇವಸ್ಥಾನ ತುಂಬ ಶಿಥಿಲಗೊಂಡಿತ್ತು. ಅದರಿಂದ ಇಲ್ಲಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ನಾವು ಒಗ್ಗೂಡಾಗಿ ಇವತ್ತು ಕೀಲುಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನನ ಪುನರ್ ನಿರ್ಮಾಣ ಮಾಡಿ ಅದನ್ನು ಜನಗಳಿಗೆ ಭಕ್ತಾದಿಗಳಿಗೆ ಒಪ್ಪಿಸಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದೀವಿ. ಆದ್ದರಿಂದ ನಾನು ನಮ್ಮ MLC ಅಂತ ಅನಿಲನ್ನವರು, ಆಮೇಲೆ ನಮ್ಮ DC ಅವರು, ಮುಜರಾಯಿ ತಹಸೀಲ್ದಾರ್ ಅವರು, ADC ಅವರು, ನಗರಸಭೆ ಕಮಿಷನರು ಇದನ್ನೆಲ್ಲ ಪತ್ರ ವ್ಯವಹಾರ ಮಾಡಿ ಸರ್ಕಾರದಿಂದ ಅನುಮೋದನೆ ತಗೊಂಡು ಸರ್ಕಾರದಿಂದ ನಾವು ಎಲ್ಲ ಅಪ್ರೂವಲ್ಸನ್ನು ತಗೊಂಡು ಹಳೆಯದು ಏನಿತ್ತು ಸುಮ್ಮನೆ ಅದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಹೊಸದಾಗಿ ದೇವಸ್ಥಾನವನ್ನು ಕಟ್ಟಿ ಮುಂದಕ್ಕೆ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಎಲ್ಲ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಟೌನಲ್ಲಿರ್ತಕ್ಕಂಥ ನಮ್ಮ ವೆಂಕಟೇಶಣ್ಣವರಾಗಿರ್ಬೋದು, ಗಂಗಣ್ಣವರಾಗಿರ್ಬೋದು, ಈ ಕೀಲುಕೋಟೆ ಮಣ್ಣಣ್ಣಾಗಿರ್ಬೋದು, ಆಮೇಲೆ ನಮ್ಮ ಕಾಶಿಯವರಾಗಿರ್ಬೋದು, JK ಅವರಾಗಿರ್ಬೋದು, ರಮೇಶಣ್ಣವರಾಗಿರ್ಬೋದು, ಶ್ರೀಕೃಷ್ಣಣ್ಣನವರಾಗಿರ್ಬೋದು, ಆಮೇಲೆ ನಮ್ಮ ನರೇಶ್ ಆಗಿರ್ಬೋದು, ನಮ್ಮ ವಕೀಲರಾದಂಥ ದಿವಾಕರ್ ಆಗಿರ್ಬೋದು, ಎಲ್ಲರೂ ನಮ್ಮ ಸ್ನೇಹಿತರು, ಎಲ್ಲರೂ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಪ್ಸರ್ ಅವರಾಗಿರ್ಬೋದು, ಇದೆಲ್ಲರೂ ಸೇರಿ ನಾವು ಇದನ್ನು ಕಟ್ಟಿ ದೇವ್ರನ್ನ ಹಿಂಗೆ ಶಿಥಿಲವಾಗಿರೋದನ್ನು ಇರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಪೂಜೆ ಮಾಡಿದ್ದೀವಿ. ಖಂಡಿತವಾಗ್ಲೂ 1.5 ವರ್ಷದಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಆ ದೇವರು ಎಷ್ಟು ದಿವಸದಲ್ಲಿ ಕಂಪ್ಲೀಟ್ ಮಾಡ್ಕೊಳ್ತಾರೆ ಗೊತ್ತಿಲ್ಲ, ಖಂಡಿತವಾಗ್ಲೂ ಮಾಡ್ತೀವಿ. ದೇವಾಲಯಕ್ಕೆ ಅನುದಾನ ಎಂಬುದು ಇಲ್ಲ, ಯೋಜನೆ ರೂಪಿಸಿದ್ದೇವೆ, ಬದಲಾವಣೆಗಳು ಆಗಲಿವೆ. ದೇವಸ್ಥಾನದ ಜವಾಬ್ದಾರಿಯನ್ನು ಬೇರೆ ಯಾರಿಗೂ ನೀಡುವುದಿಲ್ಲ, ಯಾರು ಬೇಕಾದರೂ ಬಂದು ನೋಡಬಹುದು. ನಾನು ಹಾಗೂ ವೆಂಕಟೇಶ್ ಅವರೇ ಜವಾಬ್ದಾರಿ ವಹಿಸಿಕೊಳ್ಳುತ್ತಿದ್ದೇವೆ. ದಾನಿಗಳು ಯಾರು ಬೇಕಾದರೂ ಸಹಾಯ ಮಾಡಲು ಖುದ್ದಾಗಿ ನಮ್ಮನ್ನೇ ಸಂಪರ್ಕಿಸಬಹುದಾಗಿದ್ದು, ಒಂದು ವೇಳೆ ದಾನಿಗಳು ನೀಡದಿದ್ದರೂ ನಾವೇ ದೇವಾಲಯ ನಿರ್ಮಿಸಲು ಸಿದ್ಧವಿರುವುದಾಗಿಯೂ ಘೋಷಿಸಿದರು. MLC ಅನಿಲ್ ಕುಮಾರ್ ಮಾತನಾಡಿ, 35 ವರ್ಷಗಳಿಂದ ಶಿಥಿಲಗೊಂಡಿದ್ದ ದೇವಾಲಯವನ್ನು ತೆರವು ಮಾಡಿ ಎಲ್ಲ ಅಡ್ಡಿ ಆತಂಕ ತೊಡಕುಗಳನ್ನು ನಿವಾರಿಸಿಕೊಂಡು ಇದೀಗ ದೇವಾಲಯ ನಿರ್ಮಾಣಕ್ಕೆ ಮುಂದಾಗಿದ್ದೇವೆ. ದೇವಾಲಯದ ಹೆಸರಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹಣ ಹೊಡೆಯಲು ಅವಕಾಶ ಸಿಗಬಾರದು ಎನ್ನುವ ನಿಟ್ಟಿನಲ್ಲಿ ಶಾಸಕರು ಹಾಗೂ ವೆಂಕಟೇಶ್ ಅವರಿಗೆ ಎಲ್ಲ ರೀತಿಯ ಜವಾಬ್ದಾರಿಯನ್ನು ಎಲ್ಲರ ನಿರ್ಣಯದಂತೆ ನೀಡಲಾಗಿದೆ ಎಂದರು. 1 ರೂಪಾಯಿ ನೀಡಿದರೂ ದಾನಿಗಳೇ, 1 ಕೋಟಿ ರು ನೀಡಿದರೂ ದಾನಿಗಳೇ. ಹೀಗಾಗಿ ಭಕ್ತಾದಿಗಳು ತಮಗೆ ಅನುಕೂಲವಾದಷ್ಟು ದೇಣಿಗೆಯನ್ನು ದೇವಾಲಯಕ್ಕೆ ನೀಡಬಹುದಾಗಿದ್ದು, ಆಂಜನೇಯ ಸ್ವಾಮಿಯು ಕೋಲಾರ ನಗರ ತಾಲೂಕು ಜಿಲ್ಲೆಗೆ ಒಳಿತನ್ನು ಮಾಡಲಿ ಎಂದು ಆಶಿಸಿದರು. ಇದೇ ವೇಳೆ ಕೀಲುಕೋಟೆ ಗ್ರಾಮದಿಂದ 1,05,000 ರುಗಳ ಚೆಕ್ ವಿತರಿಸಲಾಯಿತು. ಹಿರಿಯ ವಕೀಲ ಕೋದಂಡಪ್ಪ 1 ಲಕ್ಷ ರು ನಗದು ಸೇರಿದಂತೆ ಅನೇಕ ದಾನಿಗಳು ಪ್ರಥಮ ದಿನದಂದೇ ದೇಣಿಗೆಯನ್ನು ದೇವಾಲಯಕ್ಕೆ ಅರ್ಪಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷೆ ಲಕ್ಷ್ಮೀ ದೇವಮ್ಮ, ಸತ್ಯನಾರಾಯಣ ಜ್ಯುವೆಲರ್ಸ್ ಮಾಲೀಕ ವೆಂಕಟೇಶ್, ಕೋಮುಲ್ ನಿರ್ದೇಶಕ ಚಂಜಿಮಲೆ ರಮೇಶ್,
ಗ್ರಾಮಾಂತರ ಕಾಂಗ್ರೆಸ್ ಅಧ್ಯಕ್ಷ ಮೈಲಾಂಡಹಳ್ಳಿ ಮುರಳಿ, ಮುಖಂಡರಾದ ಸೀಸಂದ್ರ ಗೋಪಾಲಗೌಡ, ಕಟಾರಿಪಾಳ್ಯ ಗಂಗಣ್ಣ, ಬಾಲು, ಅಮರ್, ಕಾಶಿ, ಜೆಕೆ ಜೈರಾಮ್, ಶ್ರೀಕೃಷ್ಣ, ದಿವಾಕರ್, ನರೇಶ್, ಅಪ್ಸರ್ ಸೇರಿದಂತೆ ಮುಂತಾದವರಿದ್ದರು. ಚಿಂತಾಮಣಿ ತಾಲೂಕಿನ ಪೆದ್ದೂರು ಗ್ರಾಮದಲ್ಲಿ ಹಿಂದೂ ಮುಸ್ಲಿಮರು ಮೊಹರಂ ಹಬ್ಬದ ಕೊನೆಯ ದಿನವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿ ಕೋಮು ಸೌಹಾರ್ದತೆಗೆ ಸಾಕ್ಷಿಯಾದರು. ಚಿಂತಾಮಣಿ ತಾಲೂಕಿನ ಪೆದ್ದೂರು ಗ್ರಾಮದಲ್ಲಿ ಹಿಂದೂ ಮುಸ್ಲಿಮರು ಮೊಹರಂ ಹಬ್ಬದ ಕೊನೆಯ ದಿನವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿ ಕೋಮು ಸೌಹಾರ್ದತೆಗೆ ಸಾಕ್ಷಿಯಾದರು. ಪೆದ್ದೂರು ಗ್ರಾಮದಲ್ಲಿ ಮುಸ್ಲಿಂ ಸಮುದಾಯದ ಬಾಬಾ ಜಾನ್ ಅವರ ಒಂದೇ ಒಂದು ಕುಟುಂಬ ವಾಸಿಸುತ್ತಿದೆ. ಆದರೂ ಇಲ್ಲಿ ಕಳೆದ 100 ವರ್ಷಗಳಿಂದ ಹಿಂದೂ ಮತ್ತು ಮುಸ್ಲಿಮರೆಲ್ಲರೂ ಒಟ್ಟಾಗಿ ಸೇರಿ ಯಾವುದೇ ಭೇದ ಭಾವವಿಲ್ಲದೆ ಸೌಹಾರ್ದತೆಯಿಂದ ಮೊಹರಂ ಹಬ್ಬವನ್ನು ಆಚರಿಸುತ್ತಿರುವುದು ವಿಶಿಷ್ಟವಾಗಿದೆ. ಹಬ್ಬದ ಅಂಗವಾಗಿ ಹಮ್ಮಿಕೊಂಡಿದ್ದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸುಪ್ರೀಂ ಕೋರ್ಟ್ ವಿಶ್ರಾಂತ ನ್ಯಾಯಮೂರ್ತಿಗಳಾದ ವಿ. ಗೋಪಾಲಗೌಡರು, ಬಿಜೆಪಿ ಮುಖಂಡರಾದ ಜಿಎನ್ ವೇಣುಗೋಪಾಲ್, ಪ್ರಮುಖರಾದ ನಾಗರರೆಡ್ಡಿ, ನವೀನ್ ಜಿ ಕೃಷ್ಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಅಗ್ನಿಕುಂಡಕ್ಕೆ ಅಗ್ನಿ ಇಡುವ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಿದರು. ಕೋಮು ಸೌಹಾರ್ದತೆಯ ಸಂಕೇತವಾಗಿರುವ ಈ ಹಬ್ಬದಲ್ಲಿ ಮಹಿಳೆಯರು ಮತ್ತು ಮಕ್ಕಳು ತಮ್ಮ ಮನೆಗಳಿಂದ ಶುದ್ಧ ನೀರು ಹಾಗೂ ಪೂಜಾ ಸಾಮಗ್ರಿಗಳನ್ನು ತಂದು ಅಗ್ನಿಕುಂಡದ ಸುತ್ತಲೂ ಪ್ರದಕ್ಷಿಣೆ ಹಾಕಿ ನಂತರ ಬಾಬಯ್ಯನವರ ಹಸ್ತಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಹರಕೆ ತೀರಿಸಿದರು. ಸುಪ್ರೀಂ ಕೋರ್ಟ್ ವಿಶ್ರಾಂತ ನ್ಯಾಯಮೂರ್ತಿ ವಿ. ಗೋಪಾಲಗೌಡರು ಮಾತನಾಡಿ, ನಾವೆಲ್ಲರೂ ಯಾವುದೇ ಜಾತಿ ಮತ ಭೇದವಿಲ್ಲದೆ ಅಣ್ಣ ತಮ್ಮಂದಿರಂತೆ ಅಕ್ಕ ತಂಗಿಯರಂತೆ ಸೌಹಾರ್ದತೆಯಿಂದ ಬದುಕಬೇಕು ಎಂಬುದನ್ನು ಈ ಹಬ್ಬ ಸಾರುತ್ತದೆ. ಈ ಸೌಹಾರ್ದತೆಯ ಸಂದೇಶವನ್ನು ಇಡೀ ದೇಶಕ್ಕೆ ಪಸರಿಸುವುದೇ ಈ 2 ದಿನಗಳ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ರಾತ್ರಿ ಇಡೀ ಶಾಲಾ ಮಕ್ಕಳು ಹಾಗೂ ಗ್ರಾಮಸ್ಥರು ಹುಲಿವೇಷ, ಸಿಂಹವೇಷ ಮತ್ತು ಗಾಡಿವೇಷ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸುವುದು ಇಲ್ಲಿನ ವಿಶೇಷ ಎಂದರು. ಶಾಂತಿ ಮತ್ತು ಸೌಹಾರ್ದತೆ, ನಾವೆಲ್ಲರೂ ಕೂಡ ಮತಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ಸೌಹಾರ್ದತೆಯಿಂದ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಥರ ಬದುಕಬೇಕು, ಬಾಳಬೇಕು ಅಂತಕ್ಕಂಥದ್ದು ಒಂದು ವಿಶೇಷವಾದ ಒಂದು ನಮ್ಮ ಸಂಗತಿ. ಈ ವಿಷಯವನ್ನು ಇಡೀ ದೇಶದ ಜನರಿಗೆ ಸಾರುವುದು ಉದ್ದೇಶನೇ ಈ ಕಾರ್ಯಕ್ರಮ. ಎರಡು ದಿವಸ ಕಾರ್ಯಕ್ರಮ. ನಿಮಗೆ ಟೈಮ್ ಆಗಿದೆ ಅಂತ ನೀವು ಭಾಳ ತಾತೃಪ್ತಿಯಿಂದಿದ್ದೀರಿ. 1 ಗಂಟೆ ನೀವು ನೋಡಿದ್ರೆ ಇಲ್ಲಿ ಅವರಿಗೆ ತರಬೇತಿ ಇಲ್ಲದೇ ಯಾವ ರೀತಿಯ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಶಾಲೆಯ ಮಕ್ಕಳು ಮತ್ತು ಶಾಲೆಗೆ ಹೋಗದೇ ಇರ್ತಕ್ಕಂಥವರು ಬೇರೆ ಬೇರೆ ವೇಷಗಳನ್ನು ಧರಿಸಿ, ಹುಲಿವೇಷಕ, ಸಿಂಹವೇಷಕ, ಆಮೇಲೆ ಏನು ಗಾಡಿ ವೇಷ ಎಲ್ಲ ಕೂಡ ಇಲ್ಲಿ ಸತತವಾಗಿ ವಿರಾಮವಿಲ್ಲದೇ ಇಲ್ಲಿ ನಡೀತದೆ. ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ಮಾತನಾಡಿ, ಪೆದ್ದೂರು ಗ್ರಾಮದಲ್ಲಿ ವಿಶೇಷವಾಗಿ ನಡೆಯುವ ಈ ಮೊಹರಂ ಹಬ್ಬದ ಬಾಬಯ್ಯನವರಿಗೆ ಪೂಜೆ ಸಲ್ಲಿಸಿ ತಾಲೂಕಿನ ಹಾಗೂ ನಾಡಿನ ಜನತೆಗೆ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸಿದ್ದೇವೆ. ಎಲ್ಲರೂ ಯಾವುದೇ ಗೊಂದಲ ಜಗಳಗಳಿಲ್ಲದೆ ಅನ್ಯೋನ್ಯವಾಗಿ ಶಾಂತಿಯಿಂದ ಬಾಳುವಂತಾಗಲಿ ಎಂದು ಹಾರೈಸಿದರು. ಹಬ್ಬದ ನಿಮಿತ್ತ ಪೆದ್ದೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ್ದ ಸಹಸ್ರಾರು ಸಾರ್ವಜನಿಕರಿಗೆ ಭರ್ಜರಿ ಊಟದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಮೊಹರಂ ಹಬ್ಬದ ದಿವಸ ಪೆದ್ದೂರಲ್ಲಿ ಬಾಬಯ್ಯನ ಏಕತೆ, ಹಿಂದೂ ಮುಸ್ಲಿಂ ಏಕತೆಯಾಗಿ ಹಬ್ಬ ಮಾಡ್ತಾರೆ. ಎಲ್ಲ ಹಿಂದೂಗಳೇ ಸೇರಿ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನಿಕಟಪೂರ್ವ ನ್ಯಾಯಮೂರ್ತಿಗಳಾದಂಥ ಗೋಪಾಲ್ ಗೌಡರು, ಅವರ ಬಾಬಯ್ಯನವರಾದಂಥ ನಮ್ಮ ಮುಖಂಡರು ಆದಂಥ ನಾಗರಾಜ ರೆಡ್ಡಣ್ಣವರು ಹಾಗೂ ಊರಿನ ಗ್ರಾಮಸ್ಥರು ಎಲ್ಲರೂ ಏಕತೆಯಾಗಿ ಎಲ್ಲ ಜನಾಂಗ ಅಂದೇ ದೀಪಗಳು ತಂದು ಬಾಬಯ್ಯನ ಅಲ್ಲಿ ಬೆಳಗ್ಗೆ ಅಗ್ನಿಕುಂಡದಲ್ಲಿ ಈಕೆ ಬೆಳಗಿನ ತನಕ ಅಗ್ನಿಕುಂಡನ ಉರಿತಾ ಮೊಹರಂ ಆಚರಣೆ ಮಾಡ್ತಾರೆ. ಇದು ಎಲ್ಲ ನಾಡಿನ ಜನಗಳಿಗೆ, ಊರಿನ ಜನಗಳಿಗೆ, ತಾಲೂಕಿನ ಜನಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ಸುಮಾರು ಸ್ವತಂತ್ರ ಪೂರ್ವದಿಂದ ಇದು ನಡೆಸ್ಕೊಂಡು ಬರ್ತಾ ಇರುವಂಥ ಕಾರ್ಯಕ್ರಮ. ನಾಗರಾಜ ರೆಡ್ಡಿ ಹುಡುಗರಿಂದ ಗೋಪಾಲ್ ರೆಡ್ಡಿ ಅವ್ರ ಹುಡುಗರು ಗೌಡ್ರು ಅವ್ರ ಹುಡುಗರಾಗಿಂದ ಬರ್ತಾ ಇರೋ ಕಾರ್ಯಕ್ರಮ. ಈ ಬಾಂಧವ್ಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂತು. ಇವತ್ತು ಪ್ರಸಾದ ವಿನಿಯೋಗ ಇರ್ತದೆ, ಇವತ್ತು ಎಲ್ಲರಿಗೂ ಊಟ ಇರ್ತದೆ, ಎಲ್ಲರೂ ಊಟ ಮಾಡ್ತಾನೆ. ಇದು ಬೆಳಗ್ಗೆ 6 ಗಂಟೆ ತನಕ ಆಚರಣೆ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲ ಮಳೆ ಬೆಳೆಗಳು
ಎಲ್ಲ ಅನ್ಯೋನ್ಯವಾಗಿ ಜಗಳ ಇಲ್ದಿರ ಇರಲಿ ಅಂತ ಈ ಮೊಹರಂ ಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಈ ಮೂಲಕ ತಿಳಿಬಯಸುತ್ತೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟ್ನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ, ದಿನ್ನೆಹೊಸಹಳ್ಳಿಯಿಂದ ಈಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಈಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ ಶ್ರೀ ಸರೋವರ್ ರೆಸಾರ್ಟ್, ಈಶಾ ಮುಖ್ಯ ರಸ್ತೆ, ಈಶಾ ದೇವಾಲಯದ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053. ಮತ್ತೊಂದು ಸಂಖ್ಯೆ 8904562827. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಮಾಲೂರು ತಾಲೂಕಿನ ಪುರಸನಹಳ್ಳಿಯಲ್ಲಿ ನಕಲಿ ವ್ಯಕ್ತಿಗಳಿಗೆ ಹಕ್ಕು ಬಿಡುಗಡೆ ಪತ್ರ ತಯಾರಿ ಮಾಡಿ ಕೋಟ್ಯಾಂತರ ರು ಬೆಲೆ ಬಾಳುವ ಭೂಮಿ ಕಬಳಿಸಲು ಮುಂದಾಗಿದ್ದು, ಕೊನೆ ಕ್ಷಣದಲ್ಲಿ 10 ರಿಂದ 15 ಕೋಟಿ ಬೆಲೆಯ ಸರ್ವೆ ನಂಬರ್ 78ರ 3 ಎಕರೆ ಜಮೀನನ್ನು ಕರವೇ ಅಧ್ಯಕ್ಷ ಎಂಎಸ್ ಶ್ರೀನಿವಾಸ್ ರವರು ಉಳಿಸಿಕೊಟ್ಟಿದ್ದಾರೆ. ಮಾಲೂರು ತಾಲೂಕಿನ ಪುರಸನಹಳ್ಳಿಯಲ್ಲಿ ನಕಲಿ ವ್ಯಕ್ತಿಗಳಿಗೆ ಹಕ್ಕು ಬಿಡುಗಡೆ ಪತ್ರ ತಯಾರಿ ಮಾಡಿ ಕೋಟ್ಯಾಂತರ ರು ಬೆಲೆ ಬಾಳುವ ಭೂಮಿ ಕಬಳಿಸಲು ಮುಂದಾಗಿದ್ದು, ಕೊನೆ ಕ್ಷಣದಲ್ಲಿ 10 ರಿಂದ 15 ಕೋಟಿ ಬೆಲೆಯ ಸರ್ವೆ ನಂಬರ್ 78ರ 3 ಎಕರೆ ಜಮೀನನ್ನು ಕರವೇ ಅಧ್ಯಕ್ಷ ಎಂಎಸ್ ಶ್ರೀನಿವಾಸ್ ಅವರು ಉಳಿಸಿಕೊಟ್ಟಿದ್ದಾರೆ. 50 ವರ್ಷಗಳ ಹಿಂದೆ ಗ್ರಾಮದ ನಾಗಪ್ಪ ಪತ್ನಿ ವೆಂಕಟಮ್ಮ ಅನ್ನೋ ಮಹಿಳೆಗೆ ಸರ್ಕಾರದಿಂದ 3 ಎಕರೆ ಭೂಮಿ ಮಂಜೂರು ಮಾಡಲಾಗಿದ್ದು, 45 ವರ್ಷಗಳ ಹಿಂದೆ ವೆಂಕಟಮ್ಮ ಮೃತಪಟ್ಟರೂ ಮಕ್ಕಳ ಹೆಸರಿಗೆ ಖಾತೆಯಾಗಿರಲಿಲ್ಲ. ಇದನ್ನರಿತ ಪಕ್ಕದ ಇಟ್ಟಿಗೆ ಫ್ಯಾಕ್ಟರಿ ಮಾಲೀಕ ಅಮರೇಶ್ ಜಮೀನು ಲಪಟಾಯಿಸಲು ನಕಲಿ ದಾಖಲೆ ಸೃಷ್ಟಿಸಿ ಮಾಲೂರು ಕೈಗಾರಿಕಾ ಪ್ರದೇಶಕ್ಕೆ ಹೊಂದಿಕೊಂಡಿರುವ 10 ರಿಂದ 15 ಕೋಟಿ ಬೆಲೆಯ ಜಮೀನನ್ನು ಮಾಲೂರು ಉಪ ನೋಂದಣಾಧಿಕಾರಿ ಕಚೇರಿ ಬದಲು ಕೆಜಿಎಫ್ ನೋಂದಣಾಧಿಕಾರಿ ಕಚೇರಿಯಲ್ಲಿ ಖಾತೆ ಮಾಡಿಸಿಕೊಳ್ಳಲು ಅದೇ ಗ್ರಾಮದ ಶ್ರೀನಿವಾಸ್ ಅನ್ನೋ ಯುವಕನನ್ನು ಬಳಸಿಕೊಂಡು ಖಾತೆ ಮಾಡಿಕೊಳ್ಳಲು ತಯಾರಿ ನಡೆಸಿದ್ದು, ನನ್ನ ಹೆಸರಿಗೆ ಖಾತೆ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ, ನಿಮ್ಮ ತಾಯಿ ಹೆಸರಿಗೆ ಮಾಡಿಸುತ್ತೇನೆ, 4 ತಿಂಗಳ ಬಳಿಕ ನನ್ನ ಹೆಸರಿಗೆ ಮಾಡಿಸಿಕೊಳ್ಳುತ್ತೇನೆ ಅಂತ ಅಮರೇಶ್ ಹಣದ ಆಸೆ ತೋರಿಸಿ ಪುರಸನಹಳ್ಳಿ ಗ್ರಾಮದಲ್ಲಿ ಬದುಕಿರುವ ಸಿದ್ದಪ್ಪ ಪತ್ನಿ ವೆಂಕಟಮ್ಮರವರ ಆಧಾರ್ ಕಾರ್ಡ್ ಪಡೆದುಕೊಂಡು ಜೂನ್ 15ರಂದು ಕೆಜಿಎಫ್ ನೋಂದಣಾಧಿಕಾರಿಯಲ್ಲಿ ಹಕ್ಕು ಬಿಡುಗಡೆ ಪತ್ರ ತಯಾರಿಸಿದ್ದಾರೆ. ಬಳಿಕ ಅನುಮಾನಗೊಂಡ ಶ್ರೀನಿವಾಸ್ ಸರ್ವೆ ನಂಬರ್ 78ರಲ್ಲಿ ಹುಡುಕಿದಾಗ ಮೃತ ವೆಂಕಟಮ್ಮ ಹೆಸರಿನಲ್ಲಿ ಗ್ರಾಂಟ್ ಆಗಿರೋದು ತಿಳಿದ ಬಳಿಕ ತನ್ನ ತಾಯಿ ಹೆಸರು ಸಹ ವೆಂಕಟಮ್ಮ ಆಗಿರೋದ್ರಿಂದ ವಂಚನೆ ಮಾಡಿರೋದು ಶ್ರೀನಿವಾಸ್ಗೆ ಅರಿವು ಬಂದಾಗ ಕೂಡಲೇ ಮೃತ ವೆಂಕಟಮ್ಮ ಮೊಮ್ಮಕ್ಕಳಿಗೆ ಮಾಹಿತಿ ನೀಡಿದ್ದು, ಸದ್ಯ ಮೃತ ವೆಂಕಟಮ್ಮ ಮೊಮ್ಮಗ ಚಂದ್ರಪ್ಪ ಕರವೇ ಅಧ್ಯಕ್ಷ ಎಂಎಸ್ ಶ್ರೀನಿವಾಸ್ ಅವರ ಸಂಘಟನೆಯೊಂದಿಗೆ ತಕರಾರು ಅರ್ಜಿ ಸಲ್ಲಿಸಿ ಖಾತೆ ನಿಲ್ಲಿಸಿ ಪೊಲೀಸರಿಗೆ ದೂರು ನೀಡಿದ್ದು, ಅಮರೇಶ್, ಶ್ರೀನಿವಾಸ್, ವೆಂಕಟಮ್ಮ ಹಾಗೂ ಇನ್ನಿತರರ ಮೇಲೆ ಮಾಲೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಹೋಬಳಿ ಪುರಸನಹಳ್ಳಿ ಗ್ರಾಮದಲ್ಲಿ ಪಿ ನಂಬರ್ ಅಲ್ಲಿ ಗೋಮಾಳ ಜಮೀನು ಸುಮಾರು 106 ಎಕರೆ ಜಮೀನಿದೆ. ಸರ್ವೆ ನಂಬರ್ 78ರಲ್ಲಿ, ಆ ಸರ್ವೆ ನಂಬರ್ 78ರಲ್ಲಿ ಸುಮಾರು 70 ವರ್ಷಗಳಿಗೆ ಹಿಂದೆ ವೆಂಕಟಮ್ಮ ನಾಗಪ್ಪ ಅನ್ನೋರಿಗೆ 3 ಎಕರೆ ಜಮೀನು ಗ್ರಾಂಟ್ ಆಗಿರುತ್ತೆ. ವೆಂಕಟಮ್ಮ ಅನ್ನೋರು ತೀರ್ಕೊಂಡು ಸುಮಾರು ಒಂದು 40 ರಿಂದ 45-50 ವರ್ಷ ಆಗ್ಬಿಟ್ಟಿದೆ, ತೀರ್ಕೊಂಡ್ಬಿಟ್ಟಿದ್ದಾರೆ. ಆ ಜಮೀನನ್ನ ಅವರು ಮಕ್ಕಳು ಮತ್ತೆ ಅವರು ಮೊಮ್ಮಕ್ಕಳು ಯಾರು ಕೂಡ ಪೋತಿವರ್ಸ್ ಖಾತೆ ಮಾಡ್ಕೊಂಡೇ ಇದ್ದಾರೆ. ಅವರಲ್ಲಿ ಸ್ವಲ್ಪ ಅವ್ರ ಕುಟುಂಬದಲ್ಲಿ ಸಮಸ್ಯೆ ಇರೋದ್ರಿಂದ ಪೋತಿವರ್ಸ್ ಖಾತೆ ಮಾಡ್ಕೊಂಡಿಲ್ಲ ಅವರು. ಆ ಜಮೀನ್ ಹಂಗೆ ಇದೆ, ಅವ್ರ ಹೆಸರಲ್ಲೇ, ವೆಂಕಟಮ್ಮ ಹೆಸರಲ್ಲೇ ಇದೆ. ಆ ವೆಂಕಟಮ್ಮ ಜಮೀನ್ ಅವ್ರ ಹೆಸರಲ್ಲೇ ಇದೆ ಅಂತ ಒಬ್ಬ ಈ ಜಮೀನ್ಗೆ ಅಟ್ಯಾಚ್ ಇರ್ತಕ್ಕಂಥ ಒಬ್ಬ ಇಟ್ಕೆ ಫ್ಯಾಕ್ಟ್ರಿ ಮಾಲೀಕ ಅಮರೇಶ್ ಅನ್ನೋರು ಏನ್ ಮಾಡಿದಾರೆ ಅಂದ್ರೆ, ಈ ಜಮೀನನ್ನು ಹೊಡಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು
ಮತ್ತೆ ಈ ವೆಂಕಟಮ್ಮ ಅನ್ನೋರು ಇವ್ರ ಹೆಸರು ವೆಂಕಟಮ್ಮ, ಇವ್ರ ಗಂಡ ಹೆಸರು ಸಿದ್ದಪ್ಪ ಅಂತ ಹೇಳಿ. ಈ ಜಮೀನು ಓನರ್, ಒರಿಜಿನಲ್ ಓನರ್ ಹೆಸರು ವೆಂಕಟಮ್ಮ, ಗಂಡ ಹೆಸರು ನಾಗಪ್ಪ. ಯು ಎಮ್ಮ ಹೆಸರು ವೆಂಕಟಮ್ಮ, ಗಂಡ ಹೆಸರು ಸಿದ್ದಪ್ಪ. ಈ ಅಮ್ಮನ್ಗೆ ಏನ್ ಮಾಡಿದಾರಂದ್ರೆ, ನಿನ್ನ ಹೆಸರಲ್ಲಿ ನಾನು ಯಾವ್ದೋ ಒಂದು ಜಮೀನ್ ತಗೊಂಡಿದ್ದೀನಿ, ನಿನ್ನ ಹೆಸರಲ್ಲಿ ಜಮೀನ್ ಮಾಡ್ತೀನಿ, ಜಮೀನ್ ಮಾಡಿದಾದ್ಮೇಲೆ 3-4 ತಿಂಗಳು ಆದ್ಮೇಲೆ ಮತ್ತೆ ನಾನು ಮಾಡ್ಕೋತೀನಿ, ನನ್ನ ಹೆಸರಲ್ಲಿ ರಿಜಿಸ್ಟರ್ ಮಾಡಕ್ ಆಗ್ತಾ ಇಲ್ಲ ಅಂತ ಈ ಅಮ್ಮನ್ಗೆ ನಂಬಿಸಿ, ಈ ಅಮ್ಮನ್ಗೆ ಈ ಅಮ್ಮ ಮಗ ಶ್ರೀನಿವಾಸು, ಎಲ್ಲಿ ಶ್ರೀನಿವಾಸು ಬೈಲಿ, ಈ ಶ್ರೀನಿವಾಸ್ಗೆ ಈ ಅಮ್ಮನ್ ಮಗ ಶ್ರೀನಿವಾಸನ್ ಇಬ್ಬರನ್ನೂ ಕರ್ಕೊಂಡು ಮಾಲೂರು ತಾಲೂಕ್ ಆಫೀಸರ್ ರಬಾ ಅಂತ ಹೇಳಿರ್ತಾನೆ. ಇವ್ರು ಮಾಲೂರು ತಾಲೂಕ್ ಆಫೀಸರ್ ಹೋದಾಗ ಇಲ್ಲಲ್ಲ ತೇಜಪ್ಪಲ್ಲಿ ಅಂತ ಹೇಳಿ ಆತ ಒಬ್ಬನೇ ವ್ಯಕ್ತಿ ಇವ್ರಿಬ್ಬರನ್ನೂ ಕರ್ಕೊಂಡು ಆತಂದೇ ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆತನ್ಗೆ ಇದು ಈ ರಿಜಿಸ್ಟರ್ ಪೇಪರ್ನ ಓದೋದಕ್ಕೂ ಕೊಡದೆ ಏನ್ ಮಾಡಿರ್ತಾನೆ ಅಂದ್ರೆ, ಸೈನ್ ಹಾಕ್ರಿ ನೀವು ಅಂತ ಹೇಳ್ಬಿಟ್ಟು ಸೈನ್ ಮಾಡಿಸ್ಕೊಂಡಿರ್ತಾನೆ. ಆಗ ಈತ ವಿಚಾರಪಟ್ಟು ಏನ್ ಮಾಡಿರ್ತಾನೆ, ಹಿಂದೆ ಪೇಜ್ ಅಲ್ಲಿ ಪುರ್ಸ್ನಳ್ಳಿ ಸರ್ವೆ ನಂಬರ್ 78 ಯಾವ್ದೋ ಇದೆಯಲ್ಲ, ಇದೇನು ನಮ್ಗೆ ಯಾವ್ದೋ ಗಾಚಾರ ಅಂತೇಳಿ ಈತ ತಿಳ್ಕೊಬಂದು ಮಾಲೂರ್ನಲ್ಲಿ ಈ ಜಮೀನ್ ಓನರ್ಗಳಿಗೆ ಯಾರಿದ್ದಾರೆ ಮಾಲೀಕರಿಗೆ ತಿಳಿಸ್ಬಿಟ್ಟು ಆ ಡಾಕ್ಯುಮೆಂಟ್ಸ್ ತೆಗೆಸ್ದಾಗ ಅವಾಗ ಗೊತ್ತಾಗುತ್ತೆ ಇವ್ರಿಗೆ ನಮ್ದಲ್ಲ ಜಮೀನ್ ಇದು, ಈ ತರ ಜಮೀನು ವೆಂಕಟಮ್ಮ ನಾಗಪ್ಪ ಅವ್ರ ಜಮೀನು, ವೆಂಕಟಮ್ಮ ಸತ್ತೋಗಿದ ಅವ್ರ ಕುಟುಂಬದವ್ರ ಜಮೀನ್ ಇದು, ನಮ್ಮ ಕೈನಲ್ಲಿ ಈತ ರಿಜಿಸ್ಟರ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಇವ್ರನ್ನೆಲ್ಲ ಕರ್ಕೊಂಡು ನಮ್ಮ ರಕ್ಷಣಾ ವೇದಿಕೆ ಕಚೇರಿಗೆ ಇವ್ರು ಏನ್ ಮಾಡ್ತಾರೆ, ಎಲ್ರು ಒಟ್ಟಾಗಿ ಬರ್ತಾರೆ. ಒಟ್ಟಾಗಿ ಬಂದಾಗ ನಾನೇನ್ ಮಾಡ್ತೀನಿ ಅಂದ್ರೆ, ಇವತ್ತು 30ನೇ ತಾರೀಕು ನಾನು ಕಂಪ್ಲೇಂಟ್ ಕೊಡ್ತೀನಿ. ಎಲ್ಲಿಗೆ? ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಾಗ FRI ಮಾಡ್ಬೇಕು ಅಂದಾಗ ಆತ ಅವಾಗ ಹೇಳ್ತಾನೆ, ಏನ್ ಮಾಡ್ತಾನೆ, ಇಲ್ಲ ಬೇಡ, ಕೇಸ್ ಎಲ್ಲ ಬೇಡ, ಏನೋ ರಾಜಿ ಮಾಡ್ಕೊಂಡು ನಾನು ಮತ್ತೆ ವಾಪಸ್ ಕೊಟ್ಬಿಡ್ತೀನಿ, ನನ್ ಜಮೀನ್ ಅಲ್ಲ ಅದು, ನಂದೆಲ್ಲ ಅವ್ರ ಜಮೀನೇನೆ, ನಂದೇನು ತಪ್ಪಾಗ್ಬಿಟ್ಟಿದೆ ಅಂತ ಹೇಳಿ ಕೇಳ್ಕೊತಾನೆ. ಮತ್ತೆ ಏನ್ ಮಾಡ್ತಾನೆ, 2 ದಿವಸದಿಂದನು ಆ ಜಮೀನ್ ಮಾಡ್ಕೊಡ್ತೀನಿ ಅಂತ ಹೇಳಿ ಬರೋದಿಲ್ಲ. ಆದ್ರೆ ಕಾರಣ ಇವತ್ತು ಏನಾಗಿದೆ, ಅವತ್ತಿನ ಮೇಲೆ FIR ಆಗಿದೆ. ಈ ಜಮೀನ್ ಬಂದು ಜಮೀನ್ಗೇನು ಅಂಬರೀಶ್ ಅವ್ರಿಗೆ ಸಂಬಂಧ ಇಲ್ಲ. ಈ ಜಮೀನ್ ಮಾಡ್ಕೊಟ್ಟಿದಾರಲ್ಲ ಈಗ ವೆಂಕಟಮ್ಮನ್ಗೂ ಸಂಬಂಧ ಇಲ್ಲ. ವೆಂಕಟಮ್ಮನೇ ಬೇರೆ, ಇವ್ರ ಅಜ್ಜಿ ವೆಂಕಟಮ್ಮ ನಾಗಪ್ಪನೇ ಬೇರೆ. ಆದ್ರಿಂದ ಇವತ್ತು FIR ಆಗಿದೆ. ಅದನ್ನ ನಿನ್ನೆ ಸಂಜೆ ತಾನೇನೆ ನಾನು ಸ್ಟೇಷನ್ ಅಲ್ಲಿ ಕುತ್ಕೊಂಡು ನಾನು ಇವರೆಲ್ಲ ಹೋಗ್ಬಿಟ್ಟು ಇವತ್ತು FIR ಮಾಡಿಸಿದೀವಿ. ಆತನ ಈ ಕೂಡಲೇ ಬಂಧಿಸ್ಬೇಕು. ಇವ್ರಿಗೆ ಯಾರಿಗ ಅನ್ಯಾಯ ಆಗಿದೆ ಮತ್ತೆ ಈ ಅಮ್ಮನ್ಗೂ ಮೋಸ ಆಗಿದೆ, ಅದ್ರಿಗೆ ಪಾಪ ಅವ್ರಿಗೆ ತೊಂದರೆ ಆಗೋದ್ ಬೇಡ. ಜಮೀನ್ ಓನರ್ ಏನಿದ್ದಾರೆ ಅವ್ರಿಗೆ ಜಮೀನನ್ನು ಮತ್ತೆ ಉಳಿಸ್ಕೊಡ್ಬೇಕು ಅನ್ನೋದ್ರಿಂದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರ ಜೊತೆಯಲ್ಲಿ ನಿಂತು ಇವತ್ತು ಹೋರಾಟ ಮಾಡ್ತಿದೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸತ್ಯಸಾಯಿ ಗ್ರಾಮದಲ್ಲಿ ಸಂಭ್ರಮದ ವಾರ್ಷಿಕ ಕ್ರೀಡಾ ಸಾಂಸ್ಕೃತಿಕ ಉತ್ಸವ. ಆತ್ಮಶೋಧನೆಗೆ ಕ್ರೀಡೆ ಸಹಕಾರಿ ಎಂದ ಸದ್ಗುರು ಶ್ರೀ ಮಧುಸೂದನ ಸಾಯಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತದ ಭವನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಕಂಚಿನ ಪ್ರತಿಮೆ ಅನಾವರಣ. ಮುಖ್ಯಮಂತ್ರಿ DK ಶಿವಕುಮಾರ್ ಪುಷ್ಪಾರ್ಚನೆ. ಕುಂದಾಣದಲ್ಲಿ ಬೃಹತ್ ಸಾರ್ವಜನಿಕ ಸಮಾವೇಶ. ಕೀಲುಕೋಟೆ ಆಂಜನೇಯ ಸ್ವಾಮಿ ದೇವಾಲಯ ಪುನರ್ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ. 1.5 ವರ್ಷದಲ್ಲಿ ಪೂರ್ಣಗೊಳಿಸಿ ಭಕ್ತರ ದರ್ಶನಕ್ಕೆ ಅವಕಾಶ. ಕೊತ್ತೂರು ಮಂಜುನಾಥ್. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.